ಹಾಯ್ ಫ್ರೆಂಡ್ಸ್, ಬೆಳಿಗ್ಗೆನೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸೊ ಹಾಗೆ ನನ್ನ ಫೇಸು ಸ್ವಲ್ಪ ಡಲ್ ಆಗಿಬಿಟ್ಟಿತ್ತು, ಸ್ವಲ್ಪ ಊರಿಗೆ ಹೋಗಿ ಬಂದುಬಿಟ್ಟು ಟ್ಯಾನ್ ಆಗಿಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಅಂತ ಅಂದರೆ, ಸೊ ಒಂದು ಬೌಲಲ್ಲಿ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಐಸ್ ಕ್ಯೂಬ್ ರೆಡಿ ಮಾಡ್ಕೊಳ್ತೀನಿ. ಸೊ ಏನಕ್ಕಪ್ಪ ಅಂತ ಅಂದರೆ, ಐಸ್ ಕ್ಯೂಬ್ ಹಚ್ಚೋದ್ರಿಂದ ನಮ್ಮ ಫೇಸ್ ಮೇಲಿರುವಂತಹ ಟ್ಯಾನು ಹಾಗೆ ಗ್ಲೋನೆಸ್ ಸಹ ಸಿಗುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ದಿನಕ್ಕೆ ಒಂದು 10 to 15 ಮಿನಿಟ್ಸ್ ಸ್ಕ್ರಬ್ ಮಾಡ್ಕೊಳ್ತೀನಿ. ಹಾಗೆ ಸ್ಮೂತಾಗಿರೋ ವೆಟ್ ಕ್ಲಾತ್ ಇರುತ್ತೆ ಗೊತ್ತಾ, ಸ್ವಲ್ಪ ಒದ್ದೆ ಆಗಿರಬೇಕು ಕ್ಲಾತು. ಸೊ ಅದರಿಂದ ಮುಖ ಎಲ್ಲ ಒರೆಸ್ಕೊತೀನಿ. ಸೊ ನೀವು ನೋಡ್ತಾ ಇದ್ದೀರಲ್ಲ ನನ್ನ ಮುಖ ಎಷ್ಟು ಗ್ಲೋನೆಸ್ ಆಗಿ ಕಾಣಿಸ್ತಿದೆ ಅಂತ ಹೇಳಿ. ಫೇಸಿಗೆ ಯಾವುದೇ ಕ್ರೀಮ್ ಹಚ್ಚೋಕ್ಕಿಂತ ಮುಂಚೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡಬೇಕು. ಸೊ ಏನಕ್ಕಪ್ಪ ಅಂತ ಅಂದರೆ, ಮಾಯ್ಶ್ಚರೈಸು ನಮ್ಮ ಸ್ಕಿನ್ನಿಗೆ ಪ್ರೊಟೆಕ್ಟ್ ಮಾಡುತ್ತೆ, ಅದಕ್ಕೋಸ್ಕರ. ಹಾಗೆ ಲಿಪ್ಸಿಗೂ ಕೂಡ ನಾವು ಲಿಪ್ಸ್ಟಿಕ್ ಹಚ್ಚೋಕ್ಕಿಂತ ಮುಂಚೆ ಲಿಪ್ ಬಾಮ್ ಹಚ್ಚಬೇಕು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.